ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಆಸೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಶ್ರುತಿ ಒಂದು ಸೂಪ್ ಕೊಟ್ಟೋಗಿರ್ತಾಳೆ. ಆಗ ಏನು ಕೊಟ್ಟಿರೋದಿಲ್ಲ, ಸ್ಪೂನು ಅಂತ ಹೇಳ್ಬಿಟ್ಟು ಕಿರಿಸ್ಕೊತಾ ಇರ್ತಾರೆ. ಆಗ ಒಂದೇ ಒಂದು ನಿಮಿಷ ಸ್ಪೂನ್ ಕೊಟ್ಬಿಡ್ತೀನಿ ಅಂತ ಹೇಳಿ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ನೀತು ಬಂದು ಕೊಟ್ಬಿಡ್ತಾಳೆ. ಅವ್ರು ಪಬ್ಲಿಕ್ ಅಷ್ಟೊಂದೆಲ್ಲ ಕೇಳ್ತಾ ಇದ್ದಾರೆ, ನೀವೇನು ಮಾಡ್ತಿದ್ರಿ ಅಂತ ಹೇಳ್ತಾಳೆ. ಆಗ ಕೋಪ ಮಾಡ್ಕೊಂಡು ಬಂದು ಒಳಗಡೆ ನಿಂತ್ಕೋತಾಳೆ. ಎಲ್ರಿ ನಮ್ಮದು ಆರ್ಡ್ರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಬಂದೆ ಸರ್ 2 ಮಿನಿಟ್ ಅಂತ ಹೇಳಿ ಬರ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಸೂಪ್ ಮಾಡಿ ಕೊಡ್ತಾನೆ. ಇವಳು ತೊಗೊಂಡೋಗಿ ಕೊಡ್ತಾ ಇರ್ತಾಳೆ. ಅದೇ ಟೈಮಿಗೆ ನೋಡು ಎಷ್ಟು ಕೊಬ್ಬಿನ ಮಾತಾಡ್ತಾನೆ, ನಾನು ಯಾಕೆ ಎಲ್ಲ ಕೆಲಸನೂ ಮಾಡಬೇಕು, ನನ್ನ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೋತೀನಿ, ಇವ್ರ ಕೆಲಸ ಎಲ್ಲ ನಾನು ನೋಡಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಬಿಡು ಶ್ರುತಿ, ಹೋಗಲಿ, ಕೆಲಸ ಅಂತಂದಮೇಲೆ ಹಾಗೆ ಅಲ್ವಾ, ಅದಕ್ಕೆ ಅವ್ರು ಹೇಳಿದ್ದೆಲ್ಲ ಅನ್ನಿಸ್ಕೋಬೇಕಾ, ನಾನು ಅನ್ಸ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ನಾನು ನನ್ನ ಕೆಲಸ ಮಾತ್ರ ಮಾಡಿಕೊಡ್ತೀನಿ. ಸರಿ ಆಯಿತು, ನನಗಿವಾಗ ಒಂದು ಸೂಪ್ ಮಾಡಿಕೊಡು ಅಂತ ಹೇಳ್ತಾಳೆ. ಸೂಪಾ, ಹೋಗಿ ನೀತು ಹತ್ರ ಬಿಲ್ ಹಾಕಿಸ್ಕೊಂಡು ಬಾ. ಏನು ಬಿಲ್ಲ, ಆಯಿತು ಬಿಡು, ನಾನು ಈ ಏರಿಯಲ್ಲೇ ಬೆಸ್ಟ್ ಶೆಫ್ ಹತ್ರ ಸೂಪ್ನ ತರಿಸ್ಕೊಂಡು ಕುಡಿತೀನಿ ಅಂತ ಹೇಳಿದಾಗ, ನೀನು ಹೇಳ್ತಾ ಇದ್ದ ಈ ಏರಿಯಾಗೆಲ್ಲ ಬೆಸ್ಟ್ ಶೆಫ್ ನಾನೇ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಸೂರ್ಯ ಫ್ರೆಂಡ್ ಜೊತೆ ನಿಂತಿರ್ತಾನೆ. ಅದೇ ಟೈಮಿಗೆ ಅಲ್ಲಿ ಪಾಪ ಅರುಣ್ ಅವ್ರ ಅಮ್ಮಂಗೆ ಏನೋ ಎಮರ್ಜೆನ್ಸಿ ಇರುತ್ತೆ ಅಂತ ಹೇಳಿ ಮೆಡಿಕಲಿಗೆ ಬರ್ತಾ ಇರ್ತಾನೆ. ಹೆಲ್ಮೆಟ್ ಹಾಕೊಳ್ದೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾನೆ. ಇದನ್ನೆಲ್ಲ ಸೂರ್ಯ ನೋಡಿ ವೀಡಿಯೋ ಮಾಡ್ಕೊಂಡ್ಬಿಡ್ತಾನೆ. ಆಗ ಏನು ಮಾಡ್ತಾ ಇದೆಯಾ, ಇದನ್ನೆಲ್ಲ ಮೊದಲು ಬಿಡೋ ಅಂತ ಹೇಳಿದಾಗ, ಸುಮ್ಮನೆ ಇರೋ, ನಾನು ಈ ಸೂರ್ಯ ಯಾವತ್ತೂ ಯಾರನ್ನೂ ಬಿಡೋದಿಲ್ಲ, ಅವ್ನು ಬಂದು ನಮಗೆಲ್ಲ ಹೆಂಗೆ ತರಕಾರಿ ಕೊಡ್ತಾ ಇರ್ತಾನೆ, ಈಗ ನಾನು ಕೊಡ್ತೀನಿ ನೋಡು ಅವನಿಗೆ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಪಾಪ ಅವನು ಗೊತ್ತಿಲ್ಲದೇ ನೋಡ್ದೇನೆ ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಸೋಗ್ಬಿಡ್ತಾನೆ. ಆಗ ಪೊಲೀಸ್ನವ್ರನ್ನ ಎದುರಾಕೋಬಾರ್ದು ಕಣೋ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಪೊಲೀಸ್ನವ್ರು ಬಂದು ನಮ್ಮಂಥ ಮಿಡಲ್ ಕ್ಲಾಸು ಈ ಪಬ್ಲಿಕನ್ನು ಹೇಗೆ ಬೇಕಾಗಿ ನೋಡ್ಕೋಬೋದೇನೋ, ನೋಡೋ ಅಲ್ಲಿ ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಸೋಗಿದ್ದಾನೆ, ಅದೇ ನಾವು ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಸಿದ್ರೆ ಸುಮ್ಮನೆ ಬಿಡ್ತಾರೇನೋ, ಇರೋದು ಎಲ್ಲನೂ ಹಾಕೊಂಡು ಚೆನ್ನಾಗಿ ತದಕ್ಬಿಡಲ್ವಾ ಅಂತ ಹೇಳಿದಾಗ, ಬೇಡ ಸುಮ್ಮನೆ ಬಿಟ್ಬಿಡು ಅಂತ ಹೇಳಿದಾಗ, ಸುಮ್ಮನೆ ಇರೋ, ನಿಂಗೆ ಇವೆಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳಿ ಹೋಗಿ ಗಾಡಿನ ಲಾಕ್ ಮಾಡ್ಕೊಂಡು ಬಂದುಬಿಡ್ತಾನೆ. ಅದೇ ಟೈಮಿಗೆ ಪಾಪ ಅವನು ಡಾಕ್ಟರ್ ಹತ್ರ, ಅಮ್ಮ ಇದ್ದಕ್ಕಿದ್ದಾಗೆ ತಲೆ ಸುತ್ತಿ ಬಿದ್ದೋಗ್ಬಿಟ್ರು ಅಂತ ಹೇಳಿ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಿ ಅಂತ ಬರ್ತಾನೆ. ಗಾಡಿ ಲಾಕ್ ಆಗಿಬಿಟ್ಟಿರುತ್ತೆ. ಅದನ್ನ ನೋಡಿ ಶಾಕ್ ಆಗ್ತಾನೆ. ಏನು ಸರ್, ಗಾಡಿ ಲಾಕ್ ಆಗಿಬಿಟ್ಟಿದ್ಯಾ, ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಅವನು ಆಗ್ತಾನೆ ನೋಡ್ತಾನೆ. ಅದನ್ನ ನೋಡ್ಬಿಟ್ಟು ಎಮರ್ಜೆನ್ಸಿ ಇದೆ ಕೊಡೋ ಅಂತ ಹೇಳಿ ಹೇಳ್ತಾನೆ. ಆಗ ಏನು ಸರ್, ನಿಮಗೆ ಮಾತ್ರ ಎಮರ್ಜೆನ್ಸಿ ಇರುತ್ತಾ, ಮಿಕ್ತವ್ರಿಗೆ ಯಾರಿಗೂ ಎಮರ್ಜೆನ್ಸಿ ಇರೋದಿಲ್ವಾ ಅಂತ ಹೇಳಿ ಹೇಳ್ತಾನೆ. ಅಷ್ಟರಲ್ಲಿ ಪಬ್ಲಿಕ್ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಆಗ ಹೌದು ಸರ್, ಈ ಪೊಲೀಸ್ನವ್ರು ಹಂಗೇನೆ, ಅವ್ರಿಗೆ ಮಾತ್ರ ಏನು ರೂಲ್ಸ್ ರೆಗ್ಯುಲೇಷನ್ ಇರೋದಿಲ್ಲ, ಮಿಕ್ತವ್ರಿಗೆಲ್ಲರಿಗೂ ಫೈನ್ ಹಾಕ್ತಾರೆ ಅಂತ ಹೇಳಿದಾಗ, ಏನು ಸರ್, ಅವತ್ತು ಗೊತ್ತಿಲ್ಲದೇನೆ ಪಾಪ ಅವ್ರ ಅಪ್ಪ ಸತ್ತೋಗಿದ್ದಾರೆ, ಕೊನೆ ಸಲ ನೋಡಬೇಕು ಅಂತ ಹೋಗ್ತಿದ್ದಂಥ ಒಂದು ವೇನಲ್ಲಿ ಹೋಗಿದ್ದಕ್ಕೆ 1,000 ರೂಪಾಯಿ ಹಾಕ್ಬಿಟ್ರಲ್ಲ ನೀವು, ನನಗೆ ಯಾರು ಕೊಡ್ತಾರೆ, 1000 ರೂಪೀಸ್ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನೋಡೋ, ಸೀನ್ ಕ್ರಿಯೇಟ್ ಮಾಡ ಎಮರ್ಜೆನ್ಸಿ ಇದೆ ಅಂತ ಹೇಳ್ತಾ ಇದ್ದೀನಿ ಕೊಡು ಅಂತ ಹೇಳಿದಾಗ, ಸರ್ ಇವ್ರನ್ನೆಲ್ಲ ಹಂಗೆ ಸುಮ್ಮನೆ ಬಿಡಬಾರ್ದು ಸರ್, ಇವರಿಗೂ ಬುದ್ಧಿ ಕಲಿಸ್ಬೇಕು, ನೀವೇನು ಕೆಲಸ ಮಾಡ್ತೀರಾ, ಎಲೆಕ್ಟ್ರಿಷಿಯನು, ಪ್ಲಂಬರು, ಎಲೆಕ್ಟ್ರಿಷಿಯನ್ಗೆಲ್ಲ ಬೇರೆ ಬೇರೆ ರೂಲ್ಸ್ ಇರುತ್ತಾ, ಒಂದೇ ರೂಲ್ಸ್ ಇರುತ್ತೆ ತಾನೆ, ಹಾಗೇನೆ ಅಂತ ಹೇಳಿದಾಗ, ಬೇಡ ಸುಮ್ಮನೆ ಎದುರಾಕೋತಾ ಇದೆಯಾ, ನಾನು ಸುಮ್ಮನೆ ಬಿಡಲ್ಲ ಕಣೋ ಅಂತ ಹೇಳಿದಾಗ, ಸೂರ್ಯ ಸುಮ್ಮನೆ ಇರೋ, ಹಾಗೆಲ್ಲ ಮಾಡಬೇಡ, ಸುಮ್ಮನೆ ಯಾಕೋ ಅವ್ರ ಹತ್ರ ಜಗಳ ಮಾಡ್ಕೋತಾ ಇದೆಯಾ ಅಂತ ಹೇಳ್ತಾನೆ. ಸುಮ್ಮನೆ ಇರೋ, ಈ ಸೂರ್ಯ ಒಂದ್ಸಲ ಕಣ್ಣಿಟ್ಟ ಅಂತಂದರೆ ಶನಿ ಕಣ್ಣಿಟ್ಟಂಗೆ ನಮ್ಮನ್ನು ಆಟ ಆಡ್ಸೋದಕ್ಕೆ ಬಂದರೆ ನಮಗೂ ಗೊತ್ತಿದೆ, ಏನು ಮಾಡ್ತೀರಾ ನೀವು ಮಾಡ್ಕೊಂಡಿರೋದು, ಫೋನಲ್ಲಿ ಹೆಲ್ಮೆಟ್ ಇಲ್ಲದೆ ಮಾತಾಡ್ಕೊಂಡು ಬಂದಿರೋದು, ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಿರೋದು, ಎಲ್ಲದಕ್ಕೂ ನನ್ನ ಹತ್ರ ಪ್ರೂಫ್, ವಿಡಿಯೋ ಸಾಕ್ಷಿ ಇದೆ ಅಂತ ಹೇಳಿ ಹೇಳ್ತಾನೆ. ಆಗ ಬೇಡ ಕಣೋ, ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿದಾಗ, ಕೀ ಕೊಡೋ ಇಲ್ಲಿ ಅಂತಲೇ ಹೇಳ್ಬಿಟ್ಟು ಹೋಗಿ ಚೇತು ಗಾಡಿ ತೊಗೊಂಡು ಬಂದು, ಸರ್ ನೀವು ಹೋಗಿ ಸರ್, ನೀವು ಮಾಡಿರೋದು ತಪ್ಪಲ್ವಾ ಸರ್, ಅವ್ನು ಮಾಡಿರೋದೆಲ್ಲ ಏನು ತಪ್ಪಿಲ್ಲ ಅಂತ ಹೇಳಿದಾಗ, ನಿನ್ನ ನೋಡ್ಕೋತೀನಿ ಕಣೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೋಡ್ಕೊಳ್ಳುವಂತೆ ಹೋಗು ಸೂರ್ಯ, ಯಾಕೋ ಬೇಕಿವೆಲ್ಲ, ಇದೆಲ್ಲ ನಿಂಗೆ ಜಾಸ್ತಿ ಅನ್ಸಲ್ವೇನೋ ಅಂತ ಹೇಳಿದಾಗ, ಸುಮ್ಮನೆ ಇರೋ, ಈ ಸಲ ನಾವು ಬುದ್ಧಿ ಕಲಿಸಿದ್ರೆ ಅವ್ರು ಇನ್ನೊಂದ್ಸಲ ನಮ್ಮ ತಟ್ಟೆಗೆ ಬರಲ್ಲ ಅಂತ ಹೇಳಿ ಹೇಳ್ತಾನೆ. ಮನೆಯಲ್ಲಿ ಎಲ್ಲರೂ ಕಾಫಿ ಕುಡಿತಾ ಕೂತಿರ್ತಾರೆ. ಅಷ್ಟರಲ್ಲಿ ಕೇಶವ್ ಅವ್ರು ಬರ್ತಾರೆ. ರಂಗ ಅಂತ ಹೇಳಿ ಬಂದಾಗ, ಬಾರಪ್ಪ ಬಾ ಕೇಶವ, ಏನಮ್ಮ ಚೆನ್ನಾಗಿದೆಯಾ ಅಂತ ಹೇಳಿದಾಗ, ಹೌದಣ್ಣ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಏನು ದಂಪತಿ ಸಮೇತ ಹೀಗೆ ಬಂದುಬಿಟ್ಟಿದ್ದೀರಾ ಅಂತ ಹೇಳಿದಾಗ, ಇರುತ್ತಲ್ಲಪ್ಪ ಮೀನಾ, ಒಂದು ಲೋಟ ಚೆನ್ನಾಗಿರೋದು ತಟ್ಟೆ ಎಲ್ಲ ತೊಗೊಂಡು ಬಾರಮ್ಮ ಅಂತ ಹೇಳ್ತಾರೆ. ಆಗ ಯಾಕಂಟಿ ಅಂತ ಹೇಳಿದಾಗ, ತಾಂಬೂಲ ತಟ್ಟೆ ತಗೊಬಾರಮ್ಮ ಅಂತ ಹೇಳ್ತಾರೆ. ತಂದು ಕೊಡ್ತಾಳೆ, ಹಣ್ಣು ಹೂವೆಲ್ಲ ಜೋಡಿಸ್ಬಿಟ್ಟು, ಇದೆಲ್ಲ ಯಾಕೋ ಮನೆಯವರಲ್ಲೇನೆ ಅಂತ ಹೇಳಿದಾಗ, ಇವತ್ತು ಈ ಮುಖದಲ್ಲಿ ನಗು ಇದೆ ಅಂತಂದರೆ ಅದಕ್ಕೆಲ್ಲ ಕಾರಣ ನಿನ್ನ ಮಗ ಕಣಪ್ಪ ಅಂತ ಹೇಳ್ತಾರೆ. ನನ್ನ ಮಗ ಅಂತ ಹೇಳಿದಾಗ, ಹೌದೌದು, ಅವತ್ತು ನಾವು ಕಣ್ಣೀರು ಹಾಕೊಂಡು ಬಂದು ಜೀವನನೇ ಬೇಡ, ನಮಗಿನ್ನ ಮರ್ಯಾದೆ ಇಲ್ದೇ ಬದುಕೋದಕ್ಕಾಗೋದಿಲ್ಲ ಅಂತ ಇದ್ದಾಗ ಸೂರ್ಯ ಬಂದು ನಮಗೆ ಈ ರೀತಿ ಮುಖದಲ್ಲಿ ನಗು ಸಂತೋಷನ ತಂದುಕೊಟ್ಟಿರೋದು ಅಂತ ಹೇಳಿ ಹೇಳ್ತಾನೆ. ಆಗ ಏನು ಹೇಳ್ತಾ ಇದೆಯಾ, ಹೌದು ಕಣೋ, ನನ್ನ ಮಗಳನ್ನ ಹುಡುಗಿಯ ಮನೆಯವ್ರ ಹತ್ರ ಮಾತಾಡಿ ಮದುವೆಗೂ ಒಪ್ಪಿಸಿದ್ದಾರೆ, ಈಗ ನನ್ನ ಮಗಳಿಗೆ ಮದುವೆನೂ ಕೂಡ ಬಂದಿದೆ ಅಂತ ಹೇಳಿ ಹೇಳ್ತಾರೆ. ಹೌದಾ, ಸರಿ ಆಯಿತು, ಹಾಗಿದ್ರೆ ಇವರು ದಲ್ಲಾಳಿ ಕೆಲಸನೂ ಮಾಡ್ತಾ ಇದ್ದಾರಾ ಅಂತ ಹೇಳಿದಾಗ, ಅದನ್ನು ದಲ್ಲಾಳಿ ಕೆಲಸ ಅನ್ನಲ್ವೇ, ದಳಪತಿ ಕೆಲಸ ಅಂತಾರೆ, ಅದು ಒಂದು ಮನೆನ ಉಳಿಸೋವಂಥ ಕಾರ್ಯ ಎಲ್ರಿಗೂ ಬರೋದಿಲ್ಲ ಅಂತ ಹೇಳಿದಾಗ, ಬಿಡಪ್ಪ ಅನ್ಲಿ ಯಾರೇನಂದರೆ ಏನಪ್ಪ, ಇವತ್ತು ನಾವು ಅವ್ರ ಮನೆಯಲ್ಲಿ ಖುಷಿ ತಂದಿದ್ದೀವಿ ಅಂತ ನೀವೆಲ್ಲರೂ ಖುಷಿಯಾಗಿದ್ದಾರಲ್ಲ, ನನಗೂ ಅಷ್ಟೇ ಸಾಕು, ನೋಡಲ್ಲಿ ಸಕ್ಕರೆ ಗೊತ್ತಿಲ್ಲದೆ ಅವರೇ ನಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಂತ ಹೇಳಿ ಸುಮ್ಮನಾಗ್ತಾರೆ. ಕೇಶವ ಅವರು, ರಂಗನಾಥ, ಶಾಂತಮ್ಮನವರೇ, ನೀವಿಬ್ಬರು ಬಂದು ನಮ್ಮ ಮನೆಯಲ್ಲಿ
ಮುಂದೆ ನಿಂತ್ಕೊಂಡು ನನ್ನ ಮಗಳಿಗೆ ಮದುವೆ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಅಯ್ಯೋ ಬಿಡಿ ಅಂಕಲ್, ಧಾಮ್ ಧೂಮ್ ಅಂತ ಮಾಡಿಬಿಡೋಣ ಅಂತ ಹೇಳಿದಾಗ, ಅದೇನೋ ಅದು ಧಾಮ್ ಧೂಮ್ ಅಂತ ಸೌಂಡ್ ಮಾಡ್ಕೊಂಡು ಮಾಡೋದು, ಸುಮ್ಮನೆ ಸಿಂಪಲಾಗಿ ಮಾಡೋದಕ್ಕಾಗೋದಿಲ್ವಾ? ಲೇ ಇದರಲ್ಲಿ ನಂದೊಂದು ಡೈಲಾಗ್ ಇರಲಿ ಅಂತ ಬಾಯಿ ಬಂದಿದ್ದೆಲ್ಲ ಒದ್ರಬೇಡ, ಸುಮ್ಮನೆ ನಿಂತ್ಕೊಳ್ಳೋ ಅಂತ ಹೇಳ್ತಾರೆ. ಅಂಕಲ್ ನೀವೇನು ಯೋಚನೆ ಮಾಡಬೇಡಿ, ಮನೆ ಡೆಕೋರೇಷನು, ಛತ್ರ ಡೆಕೋರೇಷನ್ ಎಲ್ಲ ಇದೆ ಅಲ್ವಾ, ಅದನ್ನ ನಾನು ನೋಡ್ಕೋತೀನಿ. ಟ್ರಾವೆಲ್ಸ್ ಎಲ್ಲ ಬೇಕಾಗುತ್ತಲ್ಲ, ನೆಂಟ್ರನ್ನ ಕರೆಯೋದು ಕಳಿಸೋದು, ಅಲ್ಲಿಗೆ ಇಲ್ಲಿಗೆ ಬಿಡೋದು, ಅದನ್ನು ನಾನು ನೋಡ್ಕೋತೀನಿ. ಹಾಗೆ ನಿಮ್ಗೇನೋ ಮೇಕಪ್ ಮಾಡ್ತಾರಲ್ಲ ಹುಡುಗಿಗೆ, ಅದಕ್ಕೂ ನಮ್ಮ ಮನೆಯಲ್ಲಿ ಜನ ಇದ್ದಾರೆ ಅಂತ ಹೇಳಿದಾಗ, ಹೌದೌದು ನಮ್ಮ ಮನೆಯಲ್ಲಿ ಮೇಕಪ್ಗೂ ಜನ ಇದ್ದಾರೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅಲೋ ಅದನ್ನ ನೀವು ಹೇಳಬೇಕಾಗಿಲ್ಲ, ನನ್ನ ಹೆಂಡತಿ ರೋಹಿಣಿ ಹೇಳಬೇಕು. ಅದನ್ನು ನಿಮ್ಮ ಹೆಂಡತಿ ರೋಹಿಣಿ ಕೈಯಲ್ಲೇ ಹೇಳ್ಸಿ ಅಂತ ಹೇಳ್ತಾರೆ. ಅಂಕಲ್ ನಾನು ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಈ ಮನೆಯಲ್ಲಿ ದುಡ್ಡಿಲ್ಲ ಧೂಪ ಇಲ್ಲ, ಎಲ್ಲ ಮದುವೆ ಖರ್ಚು ಫ್ರೀಯಾಗೆ ಆಗಿಬಿಡುತ್ತೆ ಬಿಡು ಅಂತ ಹೇಳಿದಾಗ ಸುಮ್ಮನೆ ನಿಂತ್ಕೋತಾರೆ. ಇರಲಿ ಬಿಡೆ, ಅವಳು ನಮ್ಮನೆ ಮಗಳು ಕಣೆ, ಅವಳ ಮದುವೆನ ನಾವು ನಿಂತು ಮಾಡ್ದಲ್ಲ ಇನ್ಯಾರೇ ನಿಂತು ಮಾಡ್ತಾರೆ ಅಂತ ಹೇಳಿದಾಗ, ಶಾಂತಮ್ಮನವರೇ ನೀವಿಬ್ಬರು ಬಂದು ನಮ್ಮ ಮುಂದೆ ನಿಂತ್ಕೊಂಡು ಈ ಮದುವೆನ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಸೂರ್ಯ ನೀನಂಥ ಮಗ ಎಲ್ರಿಗೂ ಸಿಗೋದಿಲ್ಲ ಕಣೋ, ನೀನು ವಯಸ್ಸಲ್ಲಿ ಮಾತ್ರ ಚಿಕ್ಕವನು ಅಷ್ಟೇ, ಆದರೆ ಬುದ್ಧಿವಂತಿಕೆ ಜಾಣತನದಲ್ಲಿ ತುಂಬ ದೊಡ್ಡವನು. ನೀನು ಬಂದು ಮಾತಾಡಿದ್ದಕ್ಕೆ ಇವತ್ತಿಗೆಲ್ಲ ಆಗಿರೋದು. ಎಲ್ಲ ವಿಚಾರಿಸಿದ್ದೀನೋ ಕೇಶವ? ಹೌದು ಕಣೋ, ಎಲ್ಲ ವಿಚಾರಿಸಿದ್ದೀನಿ, ತುಂಬ ಒಳ್ಳೆಯ ಜನಗಳು ಅಂತ ಹೇಳಿದಾಗ, ಸುಮ್ಮನೆ ಅಮಾಯಕಂತರ ನಂಬೇಡ ಕಣೋ, ಎಲ್ಲನೂ ತಿಳ್ಕೊಬೇಕು ಅಂತ ಹೇಳಿದಾಗ, ಹೌದು ಕಣೋ ತಿಳ್ಕೊಂಡಿದ್ದೀನಿ, ಅವ್ರ ಮಾವ ಒಬ್ಬ ಇದ್ದಾರೆ, ಅವರು ತರಕಾರಿ ವ್ಯಾಪಾರ ಮಾಡ್ತಾರೆ ಕಣೋ, ತುಂಬ ಒಳ್ಳೆ ಮನುಷ್ಯ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಕ್ಕೆ ಮದುವೆ ಮಾಡಿಕೊಡಿ, ಹೆಣ್ಣು ಗಂಡಿಗೆ ಏನು ಬೇಕಾದ ನಾವು ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅಬ್ಬಬ್ಬಬ್ಬಾ, ನೀವು ಮಾತ್ರ ಅಮಾಯಕ ಅಲ್ಲ, ಇವರು ಅಮಾಯಕನೇ, ಅದಕ್ಕೆ ಹೋಗಿ ಹೂ ಮರಳನ್ನ ತಂದು ಮದುವೆ ಮಾಡ್ಕೊಂಡಿಲ್ವಾ ಅಂತ ಹೇಳ್ತಾರೆ. ಈ ಕಡೆ ಅರುಣ್ ಬಂದು ಸ್ಟೇಷನ್ನಲ್ಲಿ ಸೈನ್ ಎಲ್ಲ ಮಾಡಿಬಿಟ್ಟು ಎಂಟ್ರಿ ಟೈಮ್ಸ್ ಎಲ್ಲ ಆಗ್ತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆ ಇವನು ಕೂಡ ಮನೋಜ್ ಕೂಡ ಬಂದುಬಿಡ್ತಾನೆ. ಸರ್ ಏನು ಸರ್, ನಾನು ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಏನಾಯಿತು ಸರ್ ಅಂತ ಹೇಳಿದಾಗ, ಯಾರು ನೀವು? ನಾನು ಗೊತ್ತಿಲ್ವ ಸರ್, ಮನೋಜ್ 5 ಡಿಗ್ರಿ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದಾಗ, ಗೊತ್ತು ಮುಂದಕ್ಕೆ ಹೇಳ್ರಿ, ಅವತ್ತು ಬಂದು ಚೆನ್ನಾಗಿ ಓಡಿಸ್ಕೊಂಡು ಹೋದ್ರಲ್ಲ, ನಿಮಗೆ ನಾನು ಕೊಟ್ಟಿರೋ ಕಂಪ್ಲೇಂಟ್ ನೆನಪಿರಲ್ಲ, ಆದರೆ ಇದೆಲ್ಲ ಚೆನ್ನಾಗಿ ನೆನಪಿರುತ್ತೆ ಅಲ್ವಾ, ಏನಾಯ್ತು ರೀ ಈಗ? ಸರ್ ನನ್ನ ಕಂಪ್ಲೇಂಟ್ ಕತೆ ಏನಾಯಿತು ಸರ್? ನಾನು ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯಿತು? ಹೋಗಿರೋದು ₹1 ₹2 ಎಲ್ಲ 30 ಲಕ್ಷ, ಇಷ್ಟೆಲ್ಲ ಬುದ್ಧಿವಂತಿಕೆನ ಈಗ ತೋರಿಸ್ತಾ ಇದ್ದೀರಲ್ಲ, ದುಡ್ಡು ಕಳ್ಕೊಬೇಕಿದ್ರೆ ಏನಾಯಿತು? ಬುದ್ಧಿವಂತಿಕೆ ತೋರಿಸಿದಕ್ಕೇನೆ ಕಳ್ಕೊಂಡಿರೋದು ಸರ್. ಇವಾಗ ಏನು ನಿಮಗೆ ದುಡ್ಡು ಹುಡ್ಕೊಳಕ್ಕಾಗಲ್ವಾ? ಅದೇ ಕೆಲಸ ಮಾಡ್ತಾ ಇದ್ದೀವಿ ರೀ. ಅವನೇನು ಮೆಣಸಿನ್ಕಾಯಿ ದೊಡ್ಡ ಮೆಣಸಿನ್ಕಾಯಿ ಮಾಡ್ಕೊಂಡಿರೋ ಮಾರ್ಕೆಟೆಲ್ಲ ಇರ್ತಾನೆ, ಕದ್ದು ಮುಚ್ಚಿ ಓಡಾಡ್ತಾ ಇರ್ತಾನೆ. ಪೊಲೀಸ್ ಅಂದರೆ ಅದೇ ಅಲ್ವಾ ಸರ್, ಕದ್ದು ಮುಚ್ಚಿ ಓಡಾಡನ್ನ ಇಟ್ಬೇಕಾಗಿರೋದು. ನಾನು ಚಿಕ್ಕ ಹುಡುಗನಲ್ಲಿ ಪೊಲೀಸ್ಗಳ ಆಟ ಆಡಬೇಕಿದ್ರೆ ಎಷ್ಟು ಜನ ಕಳ್ಳರನ್ನ ಸ್ಟೇಷನ್ಗೆ ಇಟ್ಕೊಟ್ಟಿದ್ದೀನಿ ಗೊತ್ತಾ? ಯಾವ ಸ್ಟೇಷನ್ಗೆ ಇಟ್ಕೊಟ್ಟಿದ್ದೀರಾ? ಅದೆಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದು ಸ್ಟೇಷನ್ನು ಬಿಡಿ ಸರ್. ಸುಮ್ಮನೆ ಏನೇನೋ ಮಾತಾಡಿ ಇವಾಗಲೂ ಚೆನ್ನಾಗಿ ಹೊಡ್ಸ್ಕೊಬಿಟ್ರಿ, ಸುಮ್ಮನೆ ಹೋಗ್ರಿ ಅಂತ ಹೇಳಿದಾಗ, ಸರ್ ನನ್ನ ಕಂಪ್ಲೇಂಟ್ ಕತೆ ಏನಾಯಿತು ಸರ್? ನಾನು ಬಿಸ್ನೆಸ್ ಮಾಡೋನು, ಯಾವಾಗಲೂ ಬಿಸ್ನೆಸ್ ಬಿಟ್ಟು ಬರೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಸ್ಟೇಷನಿಗೆ ಸರ್ ಬರ್ತಾರೆ, ಅವ್ರ ಹತ್ರ ನಾನು ಮಾತಾಡ್ತೀನಿ, ನೀವು ಹೋಗ್ರಿ ಅಂತ ಹೇಳ್ತಾರೆ. ನೋಡಿ, ನೀವು ಪದೇ ಪದೇ ಕೆಲಸ ಚೆನ್ನಾಗಿ ಮಾಡಬೇಕು, ನಿಯತ್ತಿಂದ ಮಾಡಬೇಕು. ನೋಡು, ಪದೇ ಪದೇ ಮಾತಾಡ್ತಾ ಇದ್ರೆ ಹೊಡ್ಸ್ಕೊಂಡ್ಬಿಡ್ತೀಯ, ಹೋಗು ಅಂತ ಹೇಳ್ತಾನೆ. ಅರುಣ್ ಬಂದು ಸೈನಾಗಿ ಹೋಗ್ತಾ ಇರ್ಬೇಕಿದ್ರೆ ಇನ್ಸ್ಪೆಕ್ಟ್ರು ಕೂಡ ಬಂದುಬಿಡ್ತಾನೆ. ಆಗ ಅರುಣ್ ಏನ್ರಿ ನಿಮ್ಮದು ಅಂತ ಹೇಳಿದಾಗ, ಏನು ಸರ್ ನೀವು ಹಿಂಗೆ ಮಾಡೋದು? ನಾನೇನು ಮಾಡಿದೆ ಸರ್? ಅಲ್ಲ, ಟೀಚರ್ಗೆ ಪಾಠನ ಸ್ಟೂಡೆಂಟ್ಸ್ ಹೇಳ್ಕೊಟ್ರು, ಅಪ್ಪಂಗೆ ಬುದ್ಧಿನ ಮಗ ಕಲಿಸ್ಕೊಟ್ಟ ಅನ್ನಂಗೆ ಏನ್ರಿ ಈ ವಿಡಿಯೋ ಅಂತ ಹೇಳ್ತಾನೆ. ಸರ್ ಅದು ಅವತ್ತೊಂದು ದಿನ ಎಮರ್ಜೆನ್ಸಿ ಇತ್ತು ಸರ್, ನೀವೇ ಪೊಲೀಸ್ನವರಾಗಿ ಈ ರೀತಿ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದ್ರೆ ಎಷ್ಟು ವೈರಲ್ ಆಗಿದೆ ಗೊತ್ತಾ ಈ ವಿಡಿಯೋ? ನಿಮ್ಮನ್ನು 3 ದಿನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ, ಸರ್ ಅದಾಗಲ್ಲ ಸರ್, ನೋಡ್ರಿ ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ, 3 ದಿನ ತಾನೇ ಹೋಗಿ ಅಂತ ಹೇಳ್ತಾರೆ. ಪಾಪ ಇವನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಅವ್ನು ತಪ್ಪೇನೂ ಇರೋದಿಲ್ಲ, ಆದರೆ ಸೂರ್ಯನೇ ಅತಿಯಾಗಿ ಮಾಡಿಬಿಟ್ಟಿರ್ತಾನೆ. ಈ ಕಡೆ ಮೀನಾ ಬರ್ತಾ ಇರ್ತಾಳೆ. ಅಲ್ಲಿಗೆ ಪೂಜೆ ಬಂದು, ಮೀನವರೇ 1 ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ. ಏನಾಯಿತು ಅಂತ ಹೇಳಿದಾಗ, ನೀವು ಹೇಳ್ದಾಗೇ ನಾನು ಅವ್ರ ಹತ್ರ ಫೋನ್ ಇಸ್ಕೊಂಡೆ, ಆ ಫೋನಲ್ಲಿ ಯಾವ ಹುಡುಗಿ ಕಾಂಟ್ಯಾಕ್ಟ್ ನಂಬರು ಇಲ್ಲ, ಫೋಟೋಗಳು ಯಾವುದೂ ಇಲ್ಲ, ಹಾಗೆ ಸಾಂಗ್ಸ್ಗಳಲ್ಲೂ ಅಷ್ಟೇ ಬರೀ ದೇವ್ರ ಹಾಡು, ದೇವ್ರ ಫೋಟೋ, ಅವ್ರ ಫ್ರೆಂಡ್ಸು ಫ್ಯಾಮಿಲಿದು ಇಷ್ಟೇ ಇದೆ, ಅವ್ರ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಒಂದೇ ಒಂದು ಹುಡುಗಿ ನಂಬರ್ ಕೂಡ ಇಲ್ಲ ಅಲ್ವಾ ಅಂತ ಹೇಳಿದಾಗ, ಹಾಗಿದ್ರೆ ಸರಿ ಹೋಯ್ತಲ್ಲ, ಈಗ ಅವ್ರ ಇಷ್ಟ ಕಷ್ಟಗಳನ್ನೆಲ್ಲ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ರೋಹಿಣಿ ಬಂದು ನಿಂತ್ಕೊಂಡು ಇವಳ್ಯಾಕೆ ಇವಳ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ನೋಡ್ತಾ ಇರ್ತಾಳೆ. ನೀವು ಲಿಸ್ಟ್ ಮಾಡಿಕೊಂಡು ಅದನ್ನು ಅವ್ರಿಗೆ ಕೊಡಿ, ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಹಾಗೆ ಅನ್ಕೋತಾಳೆ. ಈ ಕಡೆ ಕನಕ ಅರುಣ್ ಅಮ್ಮನ ಮಾತಾಡ್ಸೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ. ಅಮ್ಮ ಹೇಗಿದ್ದೀರಾ, ಊಟ ಆಯಿತಾ ಅಂತ ಹೇಳಿದಾಗ, ಊಟ ಇನ್ನೂ ಆಗಿಲ್ಲಮ್ಮ, ಮಾಡಬೇಕು. ಯಾಕಮ್ಮ ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕಲ್ವಾ, ಯಾಕೆ ಇಷ್ಟೊಂದು ಮಾಡಿದ್ದೀರಾ ಅಂತ ಹೇಳಿದಾಗ, ಅದು ನನ್ನ ಮಗ ಪ್ರತಿದಿನ ಬೆಳಗ್ಗೆ ಹೋದರೆ ಸಂಜೆ ಬರ್ತಾ ಇದ್ದಮ್ಮ, ಖುಷಿಯಾಗಿ ಬಂದು ಮಾತಾಡಿಸ್ತಾ ಇದ್ದ, ಆದರೆ ಇವತ್ತು ಮಧ್ಯಾಹ್ನನೇ ಮನೆಗೆ ಬಂದಿದ್ದಾನೆ, ಆದರೆ ಒಂದು ಮಾತು ಆಡ್ದೇನೆ ಊಟನೂ ಮಾಡದೆ ಹೋಗಿ ರೂಮಿಗೆ ಸೇರಿಕೊಂಡಿದ್ದಾನೆ, ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಅವನ್ನ ಬಿಟ್ಟು ನಾನು ಹೇಗಮ್ಮ ಊಟ ಮಾಡಲಿ ಅಂತ ಹೇಳಿದಾಗ, ಕರಿಯಮ್ಮ ನಾನು ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆಗ ಅರುಣ್ ಅಂತ ಹೇಳಿದಾಗ, ಏನಮ್ಮ ಅಂತ ಹೇಳ್ತಾನೆ. ಏನು ನಿಮ್ಮ ಪ್ರಾಬ್ಲಮ್ಮು ಅಂತ ಹೇಳಿ ಕೇಳ್ತಾಳೆ.
ಯಾಕೆ ಏನಾಯಿತು ಅಂತ ಹೇಳಿದಾಗ, ಅಲ್ಲ ನೀವು ಊಟ ಮಾಡಿಲ್ಲ ಅಂತ ನಿಮ್ಮ ಅಮ್ಮ ಕೂಡ ಊಟ ಮಾಡಿಲ್ಲ, ಇವಾಗ ನೀವು ಊಟ ಮಾಡಿಲ್ಲ ಅಂತಂದರೆ ಅವರು ಊಟ ಮಾಡಲ್ಲ, ಹಾಗಿದ್ಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಹೇಗೆ ತೊಗೋತಾರೆ, ಅವ್ರಿಗೆ ಹುಷಾರಿಲ್ಲ ಅಲ್ವಾ, ಅವ್ರ ಜೊತೆ ಕೂತ್ಕೊಂಡು ನೀವು ನೋಡ್ಕೋಬೇಕಲ್ವಾ ಅಂತ ಹೇಳಿದಾಗ, ಅಮ್ಮ ನೀನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳಮ್ಮ ಅಂತ ಹೇಳ್ತಾನೆ. ನೀನಿಲ್ಲದೆ ನಾನು ಹೇಗೋ ಅಂತ ಹೇಳಿದಾಗ, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ, ತಪ್ಪಾಗಿ ತಿಳ್ಕೊಬೇಡಿ, ಏನು ಕೇಳಿ, ನಿಮ್ಮ ಪರ್ಸ್ನಲ್ ವಿಚಾರ ಏನು ಕೇಳಿ ಅಂತ ಹೇಳಿದಾಗ, ಕೆಲಸದಲ್ಲಿ ಏನಾದರೂ ತೊಂದರೆನಾ ಅಂತ ಹೇಳ್ತಾರೆ. ನನ್ನನ್ನು 3 ದಿನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ.